ಹಲೋ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಾದ್ಯೋ ಜೈನಧರ್ಮೋಸ್ತು ಮಂಗಲಂ ಜೈನಧರ್ಮೋಸ್ತು ಮಂಗಲಂ ಜೈನಧರ್ಮೋಸ್ತು ಮಂಗಲಂ. बोलो अनंत सिद्ध परमेष्ठी भगवान की जय हो। बोलो देवादिदेव खजराट श्री आदिनाथ तीर्थंकर भगवान की जय हो। बोलो मूल नायक चंद्र प्रभु तीर्थंकर भगवान की जय हो। बोलो उपसर्ग विजेता पार्श्वनाथ तीर्थंकर भगवान की जय हो। बोलो अंतिम शासन नायक महावीर तीर्थंकर भगवान की जय हो। बोलो चारित्र चक्रवर्ती आचार्य शांति सागर जी मुनि महाराज की जय हो। बोलो परम पूज्य एलाचार्य प्रसंग सागर जी मुनि महाराज की जय हो। स्वामी जी ने प्रतीक्षा में बोलिए परम पूज्य स्वस्ति श्री लक्ष्मी सेन भट्टारक पट्टाचार्य महास्वामी जी की जय हो। ಸದ್ಧರ್ಮ ಬಂಧುಗಳೇ, ಇವತ್ತಿನ ದಿನ ಶ್ರಾವಣ ಮಾಸದ ಪ್ರಥಮ ಮಂಗಳವಾರ ದಿನ. ಈ ಕಾರ್ಕಳದ ಅತಿಶಯ ಪ್ರಾಚೀನಂತ ಈ ಮಠದಲ್ಲಿ ಶ್ರಾವಣ ಮಾಸ ಮಂಗಳವಾರದ ಅತಿಶಯ ವಿಶೇಷ ಅಂತ ಆರಾಧನೆಯನ್ನು ಮಠದಲ್ಲಿ ನಡೀತಾ ಇದೆ. ಅದರ ಜೊತೆ ಈ ಬಾರಿಗೆ ಈ ಅತಿಶಯ ಪ್ರಾಚೀನ ಮಠದಲ್ಲಿ ಮತ್ತು ಈ ಕಾರ್ಕಳ ಊರದಲ್ಲಿ ಪಾವನ ವರ್ಷಾಯೋಗ ನಡೆದಿದ್ದಂಥ ಪರಮ ಪೂಜ್ಯ ಏಲಾಚಾರ್ಯ ಪ್ರಸಂಗ ಸಾಗರ್ ಜಿ ಮುನಿ ಮಹಾರಾಜರ ಅವರ ಇವತ್ತು ಹುಟ್ಟಿದ ದಿನ. ಅದರ ಸಲುವಾಗಿ ಈ ಮಠದಲ್ಲಿ ಸರ್ವದೋಷ ಪ್ರಾಯಶ್ಚಿತ ವಿಧಾನವನ್ನು ಇಲ್ಲ ಬಹಳ ಅತ್ಯಂತ ವಜ್ರಮಯದಿಂದ ಆರಾಧನೆಯನ್ನು ನಡೀತು. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸಿದ್ರಿ. ಭಾಳ ಅತ್ಯಂತ ಸಂತೋಷದ ಕಾರಣ ನಮಗೆ ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ಈ ಮಠದ ಮ್ಯಾನೇಜರ್ ಆಗಿದ್ದಂಥ ರತ್ನಕೀರ್ತಿಯವರು ಭಾಳ ನಮಗೆ ಒಂದು ಫೋನ್ ಹಚ್ಚಿದ್ರು. ಅದಕ್ಕಿಂತ ಮುಂಚೆ ನಮಗೆ ಗುಲ್ಬರ್ಗಾದಿಂದ ನಮ್ಮ ಒಬ್ಬರು ಭಕ್ತರಿದ್ದಾರೆ, ಅವರು ಫೋನ್ ಮಾಡಿದರು. ಮಹಾರಾಜರ ಜೊತೆ ಫೋನಲ್ಲಿ ನಾವು ಮಾತಾಡಿದ್ವಿ. ಮಹಾರಾಜರು ಹೇಳಿದ್ರು, ಒಂದು ಸರ್ತಿ ನೀವು ಕಾರ್ಕಳಕ್ಕೆ ಬರಲೇಬೇಕು, ನಮ್ಮದು ಇಲ್ಲಿ ಚಾತುರ್ಮಾಸ ನಡೀತಾ ಇದೆ, ಆ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದರು. ಆವಾಗಲೇ ನಾವು ಬರ್ತೀವಂತ ಹೇಳಿದ್ವಿ ಮಹಾರಾಜರ ಹತ್ರ. ಆದರೆ ಅವರ ಹುಟ್ಟಿದ ದಿನವೇ ಬರ್ತೀವಿ, ಆ ಕಾರ್ಯಕ್ರಮ ಬರ್ತೀವಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಖರೆ ರತ್ನಕೀರ್ತಿಯವರು ಮತ್ತೆ ಫೋನ್ ಮಾಡಿದಾಗ ಹೇಳಿದ್ರು, ಸ್ವಾಮೀಜಿಯವರು ಪಾಪ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ, ನೀವು ಸ್ವಾಮೀಜಿ ಬರಲೇಬೇಕು ಅಂತ ಹೇಳಿದ್ರು. ನಮ್ಮ ಮಠದಲ್ಲಿ ಕೂಡ ಪ್ರತಿ ಭಾನುವಾರ ಜ್ವಾಲಾಮಲ್ನಿ ಅಮ್ಮನವ್ರು ಇರೋ ಕಾರಣದಿಂದ ಅಲ್ಲಿ ಕೂಡ ಮೂಲನಾಯಕ ಚಂದ್ರಪ್ರಭು ತೀರ್ಥಂಕರ್ ಮತ್ತು ಜ್ವಾಲಾಮಲ್ನಿ ಅಮ್ಮನವ್ರ ಸಾನ್ನಿಧ್ಯ ಇದೆ. ಪ್ರತಿ ಭಾನುವಾರ ಶ್ರಾವಣ ಮಾಸದಲ್ಲಿ ಅಲ್ಲಿ ಕೂಡ ಆರಾಧನೆಯನ್ನು ನಡೀತೈತೆ. ನಾವು ಮನೆ ಎಲ್ಲ ಮಾಡಿಕೊಂಡು ನಾಳೆ ಮತ್ತು ಮುಕುಟ ಸಪ್ತಮಿ ಇದೆ, ಆ ಕಾರಣದಿಂದ ಬರೋಕ್ಕಾಗೋದು ಕಷ್ಟ ಅಂತ ಹೇಳಿದ್ವಿ. ಆದರೆ ಸ್ವಾಮೀಜಿಯವರು ಬಹಳ ಒತ್ತಾಯ ಮಾಡ್ತಾಯಿದ್ರು, ನೀವು ಬರಲೇಬೇಕು ಅಂತ. ಅದಕ್ಕೆ ಅದು ಈಗ ಸದ್ಯದಲ್ಲಿ ನಮ್ಮ ಎಲ್ಲ ಭಟ್ಟಾರಕರದಲ್ಲಿ ಅತ್ಯಂತ ಸೀನಿಯರ್ ಮತ್ತು ಜ್ಯೇಷ್ಠ ಭಟ್ಟಾರಕರಂತ ಲಲಿತ್ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು, ಅವರ ಮಾತು ನಮಗೆ ಇದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬರ್ತೀವಂತ ಹೇಳಿದ್ವಿ. ಇಲ್ಲಿ ಬಂದ ನಂತರ ಅತ್ಯಂತ ವಜ್ರಮಯದಿಂದ ಆರಾಧನೆಯನ್ನು ಬಹಳ ಸ್ವಾಮೀಜಿಯವರ ವಾತ್ಸಲ್ಯದಿಂದ ಎಲ್ಲ ಮಾಡಿಸಿದ್ದಾರೆ. ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗೆಲ್ಲ ಮಾಡಿಸಿದ್ದಾರೆ. ಎಲ್ಲರೂ ನೋಡಿ, ನಮ್ಮ ಜೈನ ಧರ್ಮದಲ್ಲಿ ನಮ್ಮ 24 ತೀರ್ಥಂಕರವರು ಒಂದು ವಿಷಯವನ್ನು ನಮಗೆಲ್ಲರಿಗೂ ತಿಳಿಸ್ತಾರೆ. ಏನು ಅಂದರೆ, ಈ ಭೂಮಿಯಲ್ಲಿ ಬಂದ ನಂತರ ಪ್ರತಿಯೊಂದು ಜೀವ
ಆ ಜೀವಕ್ಕೊಂದು ನಂಬಿಕೆ ಸಿಗಬೇಕು, ಒಂದು ಆತ್ಮಶಾಂತಿ ಸಿಗಬೇಕು ಅಂತ ಪ್ರತಿಯೊಂದು ಜೀವ ಕಾಯ್ತಾ ಇರುತ್ತೆ. ಆತ್ಮಕ್ಕೆ ಶಾಂತಿ, ಸುಖ, ಶಾಂತಿ, ನೆಮ್ಮದಿ ಇದು ಸಿಗಬೇಕು ಅಂದರೆ ಎಲ್ಲ ಕಡೆ ಎಲ್ಲರೂ ಬಹಳ ಜನ ಹುಡುಕಾಡ್ತಾ ಇರ್ತಾರೆ, ಹೊರಗಡೆನೇ ಜಾಸ್ತಿ ಹುಡುಕಾಡೋದು. ಆದರೆ ನಾವೇನು ಮಾಡ್ತೀವಿ, ನಾವು ಇಲ್ಲಿ ಕೂತ್ಕೊಂಡ್ರೂ ಕೂಡ ಒಂದು ಮನಸ್ಸು, ನಮ್ಮ ಏನು ಮನಸ್ಸಿರುತ್ತೆ ಅದು ಅನೇಕ ಜಾಗದಲ್ಲಿ ಓಡಾಡ್ತಿರುತ್ತೆ, ಅದಕ್ಕೆ ಯಾವತ್ತೂ ಶಾಂತಿ ಸಿಗೋದಿಲ್ಲ. ಆದರೆ ಪ್ರತಿಯೊಂದು ಯಾವುದೋ ಒಂದು ಕ್ರಿಯೆ ಮಾಡೋಕ್ಕೆ ಹೋದರೂ ಅದರಲ್ಲಿ ಸುಖ, ಶಾಂತಿ, ನೆಮ್ಮದಿ ಬಹಳ ಸ್ವಲ್ಪ ಸಮಯ ಸಲುವಾಗಿ ಅಷ್ಟೇ ಸಿಗುತ್ತೆ, ನಂತರ ಸಿಗೋದಿಲ್ಲ. ಹೊಸ ಯಾವುದೋ ವಸ್ತು ತೊಗೊಂಡ್ರೂ ಕೂಡ ಒಂದು ಸ್ವಲ್ಪ ಸಮಯ ತನಕನೇ ಅದಕ್ಕೆ ಮಹತ್ವ ಇದೆ. ಭಾಳ ಹೊಸದು ಮೊಬೈಲ್ ತೊಗೊಂಡ್ವಿ ಅಂತ ತಿಳ್ಕೊರಿ, ಒಂದು 9 ದಿನ ಎಲ್ಲರಿಗೂ ತೋರಿಸ್ತಾರೆ ಹೊಸ ಮೊಬೈಲ್ ತೊಗೊಂಡ್ವಿ, ಹೊಸ ಮೊಬೈಲ್ ತೊಗೊಂಡ್ವಿ ಅಂತ. 10ನೇ ದಿನ ಇನ್ನೊಂದು ಹೊಸ ಮೊಬೈಲ್ ನಮಗೆ ಇಷ್ಟ ಆಗಿಬಿಡ್ತದೆ. ಗಾಡಿ ತೊಗೊಂಡ್ವಿ, ಏನಾಗ್ತೈತಿ, 9 ದಿನ ತೋರಿಸ್ತೀವಿ, 10ನೇ ದಿನ ಅದು ಗಾಡಿನೂ ರೆಗ್ಯುಲರ್ ಮತ್ತು ನಾರ್ಮಲ್ ಆಗಿಬಿಡ್ತದೆ. ಮನೆ ಕಟ್ತೇವೆ, ಮನೆ ಕಟ್ಟಾದ ನಂತರ ಕೂಡ ವಾಸ್ತುಶಾಂತಿ ಟೈಮಲ್ಲಿ ಭಾಳ ವಜ್ರಮೆಯಿಂದ ಎಲ್ಲರನ್ನ ಕರೆಸಿ ನಾವು ಹೊಸ ಮನೆ ಕಟ್ಟಿದ್ದೀವಿ ಅಂತ ಎಲ್ಲರೂ ತೋರಿಸ್ತೀವಿ. ಸ್ವಲ್ಪ ದಿನ ಆದ ನಂತರ ಇದೇ ನಮ್ಮ ಮನೆ ಅಂತ ಹೇಳ್ತಾರೆ ಎಲ್ಲರೂ, ಇಲ್ಲೇ ನಿಂತ್ಕೋತೀವಿ, ಇದರಲ್ಲಿ ಏನು ಹೊಸದು ಅಂದರೆ ಸುಖ, ಶಾಂತಿ ಈ ವಸ್ತುದಲ್ಲಿ ಇಲ್ಲ. ಶಾಶ್ವತ ಸುಖವನ್ನು ಅನುಭವಿಸ್ಬೇಕು ಅಂದರೆ ನಾವು ಧರ್ಮದಲ್ಲಿ ಕೆಲಸ ಮಾಡಬೇಕು. ನೋಡಿ, ಎಲ್ಲರೂ ಮುನಿ ಮಹಾರಾಜರು ಎಲ್ಲರೂ ಏನು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗ್ರಿ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಹೋಗಬೇಕು ಅಂದರೆ, ಈ ದೇವಸ್ಥಾನದಲ್ಲಿ ಬಂದ ನಂತರ ಪ್ರತಿದಿನ ನೀವು ಬಂದರೂ ಕೂಡ ಏನಿರುತ್ತೆ, ಇಲ್ಲಿ ಸುಖ, ಶಾಂತಿ ಇದೆ. ಇಲ್ಲಿ ಯಾವುದೋ ಪ್ರಕಾರದಿಂದ ನಮಗೆ ನೆಗೆಟಿವಿಟಿ ಬರೋದಿಲ್ಲ. ಯಾಕೆ, ಮನೆಯಲ್ಲಿ ಹೋದ ನಂತರ ನಾವು ಕೆಲವೊಬ್ರದ್ದು ಮುಖ ನೋಡ್ತೀವಿ, ದೊಡ್ಡವ್ರ ಮುಖ ನೋಡ್ತೀವಿ, ಅವ್ರ ಮುಖ ಪ್ರತಿದಿನ ಸೇಮ್ ಇರುತ್ತೆ ಅಂತ ಇರೋದಿಲ್ಲ. ಒಂದೊಂದು ದಿನ ಪ್ರೀತಿದಿಂದ ನೋಡ್ತಿರ್ತಾರೋ, ಒಂದೊಂದು ದಿನ ಸಿಟ್ಟಲ್ಲಿ ನೋಡ್ತಿರ್ತಾರೋ. ಹೌದಲ್ಲ, ಗಂಡ ಹೆಂಡತಿ ಬಹಳ ಬೇಗ ತಿಳ್ಕೊಂಡ್ಬಿಡ್ತಾರೆ ಇದು ಮಾತನ್ನು. ಅಂದರೆ ನಾವು ಆ ಪರಿಸ್ಥಿತಿ ಪ್ರಕಾರ, ಆ ಸಿಚುವೇಶನ್ ಪ್ರಕಾರ ಅಲ್ಲಿ ಇರುವಂಥ ಪ್ರತಿಯೊಂದು ಜೀವದು ಏನಾಗ್ತೈತಿ, ವಿಚಾರವನ್ನು ಚೇಂಜ್ ಆಗ್ತಾ ಇರ್ತೈತಿ. ಆದರೆ ದೇವಸ್ಥಾನದಲ್ಲಿ ಬಂದ ನಂತರ ಆ ಭಗವಂತರ ಮುಖ ನೋಡಿದ್ರೆ ಯಾವತ್ತೂ ಬರ್ರಿ ಅದೇ ಮುಖ ಇರುತ್ತೆ, ಅದೇ ಮುಖ, ವೀತರಾಗ ಮುಖ. ಅದರಲ್ಲಿ ಯಾವುದೋ ಪ್ರಕಾರದ ದುಃಖನೂ ಇಲ್ಲ, ಸಂತೋಷನೂ ಇಲ್ಲ, ಏನೂ ಇಲ್ಲ. ಎಲ್ಲರ ಸಲುವಾಗಿ ಶ್ರೀಮಂತರು ಬಂದರೂ ಕೂಡ ಅದೇ ಮುಖ ಭಗವಂತರದಿದೆ, ಗರೀಬ್ರು ಬಂದರೂ ಕೂಡ ಅದೇ ಮುಖ ಭಗವಂತರದಿದೆ. ಮುನಿ ಮಹಾರಾಜರು ಬರಲಿ, ಅವ್ರಿಗೂ ಕೂಡ ಅದೇ ಮುಖ ಇದೆ. ಅಂದರೆ ಹೇಳೋದು ಏನು ಅಂದರೆ, ನಮ್ಮ ಭಗವಂತರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಜಾಗದಲ್ಲಿ ಒಂದೇ ತರಹ ಇದ್ದಾರೆ. ಅಂದರೆ ಸುಖದಲ್ಲಿ ಅವ್ರ ಹತ್ರ ಸುಖ ದುಃಖ ಎಲ್ಲ ಏನಾಗ್ಬಿಡ್ತೈತೆ, ಸಮಾನ ಆಗ್ಬಿಡ್ತೈತೆ. ಅದರ ಸಲುವಾಗಿ ನಾವು ಯಾವತ್ತು ಆ ಭಗವಂತರ ಮುಖ ನೋಡಿದ ತಕ್ಷಣ ನಮ್ಮಲ್ಲಿ ಮನಸ್ಸಲ್ಲಿ ಇರುವಂಥ ಕಷಾಯಗಳೆಲ್ಲ ನಾಶ ಆಗಿಬಿಡ್ತೈತೆ. ಯಾಕ, ನಮ್ಮ ಮನಸ್ಸಲ್ಲಿ ಕಷಾಯ ಹುಟ್ಟೋದು ಕಾರಣ ಏನು ಅಂದರೆ, ಏನಾಗುತ್ತೆ, ಮುಂದಿನ ಮನುಷ್ಯನ ಹತ್ರ ಬಹಳಷ್ಟು ದುಡ್ಡು ಇದ್ದರೆ ಏನಾಗ್ತೈತೆ, ನಮ್ಮ ಮನಸ್ಸಲ್ಲಿ ಈರ್ಷ್ಯ ಹುಟ್ಟತೈತೆ. ಎಷ್ಟು ಅವನ ಹತ್ರ ದುಡ್ಡಿದೆ ನೋಡುವಂಥ. ದುಃಖದಲ್ಲಿ ಇರುವಂಥ ಮನುಷ್ಯನ ನೋಡ್ರೆ ನಮ್ಮ ಮನಸ್ಸಲ್ಲಿ ಕೂಡ ದುಃಖವನ್ನು ಹುಟ್ಟತೈತಿ. ಎಷ್ಟು ಪಾಪ ಈ ಥರ ಆಯಿತು ಅಂತ. ಕೆಲವೊಬ್ಬರ ಮನಸ್ಸಲ್ಲಿ ಪಾಪ ಅಂತ ಅನಿಸುತ್ತೆ, ಕೆಲವೊಬ್ರು ಅಂತಾರು ಆಗಿದ್ದು ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಅಂದರೆ ಪರಿಸ್ಥಿತಿ ಪ್ರಕಾರ ನಮ್ಮ ಮನಸ್ಸಲ್ಲಿ ಕೂಡ ಕಷಾಯಗಳು, ವಿಕಾರಗಳು ಉತ್ಪನ್ನ ಆಗ್ತವೆ. ಆದರೆ ಯಾವ ಜಾಗದಲ್ಲಿ ಕಷಾಯಗಳು, ವಿಕಾರಗಳು ಏನೂ ಅಲ್ಲಿ ಸಂಬಂಧನೇ ಇಲ್ಲ, ಅಂಥ ಜಾಗದಲ್ಲಿ ಮನಸ್ಸಲ್ಲಿ ಯಾವತ್ತೂ ಕೂಡ ಕಷಾಯ, ವಿಕಾರಗಳು ಯಾವತ್ತೂ ಉತ್ಪನ್ನ ಆಗೋದಿಲ್ಲ. ನೋಡಿ, ಇವತ್ತಿನ ದಿನ ಸರ್ವದೋಷ ಪ್ರಾಯಶ್ಚಿತ್ತ ವಿಧಾನವನ್ನು ನೀವು ಮಾಡಿದಿರಿ. ಈ ವಿಧಾನವನ್ನು ಮಾಡುವಾಗ ನಮ್ಮ ಪುರೋಹಿತರವರು ಈ ವಿಧಾನದಲ್ಲಿ, ಈ ಆರಾಧನೆಯಲ್ಲಿ ಕೊಡುವಂಥ ಬೀಜಾಕ್ಷರಗಳು ಎಲ್ಲ ಮಹತ್ವವನ್ನು ನಿಮಗೆ ತಿಳಿಸಿ ಹೇಳಿದ್ರು. ಇದರಲ್ಲಿ ಏನೇನು ಮಾಡ್ತಾರೆ, ಗುಪ್ತಿಗಳಾಗಲಿ, ನವ ಪದಾರ್ಥಗಳಾಗಲಿ, ಪಂಚಸ್ತಿಕಾಯ ಆಗಲಿ, ಇದರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು.
ಇದು ಏನಕ್ಕೆ? ನಾವು ಈ ಭೂಮಿದಲ್ಲಿ ಬಂದ ನಂತರ ಯಾವುದು ಕಾರಣದಿಂದ ನಮ್ಮ ಒಂದು ಜೀವದಿಂದ ಇನ್ನೊಂದು ಜೀವಕ್ಕೆ ಯಾವುದೋ ಪ್ರಕಾರದಿಂದ ಅಪಾಯ ಆಗಬಾರ್ದು ಅಂತ ನಾವು ಏನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಆದರೂ ಕೂಡ ಈ ಮನುಷ್ಯ ಭವ ಈ ಪೃಥ್ವಿ ಲೋಕದಲ್ಲಿ ಬಂದ ನಂತರ ಹಿಂಸೆ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಜಾಗದಲ್ಲಿ ಹಿಂಸೆ ಆಗಲೇಬೇಕು, ಹಿಂಸೆ ಮಾಡಲೇಬೇಕು, ಇಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ನಾವು ಶ್ವಾಸ ತಗೋಬೇಕು ಅಂದರೂ ಕೂಡ ಹಿಂಸೆ ಆಗುತ್ತೆ. ನಾವು ಆಹಾರ ತಗೋಬೇಕು ಅಂದರೂ ಕೂಡ ಹಿಂಸೆ ಆಗುತ್ತೆ. ನಾವು ನೀರು ಕುಡಿಬೇಕು ಅಂದರೂ ಕೂಡ ಹಿಂಸೆ ಆಗುತ್ತೆ. ಈ ಮೂರು ವಸ್ತು ಈ ಮೂರು ಕ್ರಿಯೆಯನ್ನು ಮಾಡಿಲ್ಲ ಅಂದರೆ ಏನಾಗುತ್ತೆ? ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆರಂಭ ಹಿಂಸೆ ಹೇಳಿದರೆ, ಆರಂಭ ಹಿಂಸೆಯಲ್ಲಿ ನಮಗೆಲ್ಲ ಕ್ಷಮೆ ಇದೆ ಅಂತಲೂ ಹೇಳಿದ್ದಾರೆ. ಖರೆ ಆ ಹಿಂಸೆ ಆಗ್ತಾ ಇದೆ, ಅದಕ್ಕೆ ನಾವು ನಮ್ಮ ಮನಸ್ಸಲ್ಲಿ ಏನಿರಬೇಕು? ತಪ್ಪಾಗಿದೆ ನನ್ನ ಹತ್ರ, ಅದರ ಬಗ್ಗೆ ಕ್ಷಮೆ ಭಾವನೆ ಇರಬೇಕು. ಕ್ಷಮಾ ಕೇಳೋ ಭಾವನೆಯೂ ಇರಬೇಕು, ಕ್ಷಮಾ ಮಾಡೋ ಭಾವನೆಯೂ ಇರಬೇಕು. ನನ್ನ ಕಡೆದ ಯಾವುದೋ ಪ್ರಕಾರದಿಂದ ಒಂದು ಜೀವಕ್ಕೊಂದು ಅಪಾಯ ಆಗಿದೆ ಅಂದ ನಂತರ ಆ ಜೀವಕ್ಕೆ ಕ್ಷಮೆ ಕೇಳಬೇಕು ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿ ಇರಬೇಕು. ಕ್ಷಮೆ ಕೇಳಿದ ನಂತರ ಕೂಡ ಅದರ ಬಗ್ಗೆ ಪ್ರಾಯಶ್ಚಿತ್ತ ಕೂಡ ಮಾಡಲೇಬೇಕು. ಮುನಿ ಮಹಾರಾಜರು ಸಾಮಯಿಕವನ್ನು ಮಾಡ್ತಾರೋ, ಶ್ರಾವಕರು ಏನು ಮಾಡ್ತೀರಿ ಗೊತ್ತಿಲ್ಲ. ಮುನಿ ಮಹಾರಾಜರು 3 ಸರ್ತಿ ಸಾಮಯಿಕದಲ್ಲಿ ಎಲ್ಲ ಪ್ರಕಾರದಿಂದ ಆಗಿದಂಥ ಜೀವಗಳಿಗೆ ಎಲ್ಲರಿಗೂ ಕ್ಷಮೆ ಕೇಳ್ತಾರೆ. ನಾವು ಕೂಡ ಪ್ರತಿಯೊಬ್ಬರು ಕೂಡ ನಮ್ಮದೊಂದು ಕರ್ತವ್ಯ ಏನು ಅಂದರೆ, ಎಲ್ಲ ಶ್ರಾವಕರದ ಕರ್ತವ್ಯ ಏನು ಅಂದರೆ, ಅವರು ಕೂಡ ಪ್ರತಿದಿನ ದಿನದಲ್ಲಿ 1 ಸರ್ತಿಯರೇ ನೀವು ಕೂಡ ಸಾಮಯಿಕ ಮಾಡಿ. ನೀವು ಕೂಡ ಎಲ್ಲ ಪ್ರತಿಯೊಂದು ಜೀವಕ್ಕೆ ಹತ್ರ ಕ್ಷಮೆಯನ್ನು ಕೇಳ್ಕೊರಿ. ಆವಾಗ ನಿಮ್ಮ ಮನಸ್ಸಲ್ಲಿ ವಿಕಾರಗಳು, ಕಷಾಯಗಳು, ಅದರ ಜೊತೆಗೆ ಪಾಪ ಕರ್ಮ ಕೂಡ ಎಲ್ಲ ನಷ್ಟ ಆಗ್ತಾ ಹೋಗ್ತದೆ. ಹೇಳುವಾಗ ಆಚಾರ್ಯವರು ಹೇಳ್ತಾರೋ, ಆತ್ಮದ ಪ್ರಕಾರವನ್ನು ಹೇಳುವಾಗ 3 ಪ್ರಕಾರವನ್ನು ಹೇಳಿದರು: ಬಹಿರಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ. ಆದರೆ ಈ ಭೇದವನ್ನು ಹೇಳುವಾಗ ಹೇಳ್ತಾರೋ, ಬಹಿರಾತ್ಮ ನಾವೀಗ ಕೂತಿದ್ದೀವಿ, ನಮ್ಮ ಶರೀರ ಮೇಲೆ ಎಷ್ಟೋ ಪ್ರಕಾರವನ್ನು ಆಭೂಷಣವನ್ನು ಹಾಕ್ಕೊಂಡು, ವಸ್ತ್ರವನ್ನು ಹಾಕ್ಕೊಂಡು ಹೊರಗಡೆ ಸಂಯಮವನ್ನು ಇಟ್ಕೋತಾರೆ, ಅದು ಬಹಿರಾತ್ಮ. ಆದರೆ ಪರಮಾತ್ಮ ಆಗಬೇಕಂದ್ರೆ ಮೊದಲು ಅಂತರ ಆತ್ಮದ ಮೇಲೆ ನಮ್ಮದು ಸಂಯಮವನ್ನು ಇರಬೇಕು ಅಂತ ಆಚಾರ್ಯವನ್ನು ತಿಳಿಸ್ತಾರೆ. ಈ ಎರಡೂ ಆತ್ಮದಿಂದ ಮ್ಯಾಲೆ ಹೋಗಿ ಏನಾಗ್ತಾರೆ ಅಂದರೆ ಪರಮಾತ್ಮ ಆಗ್ತಾರೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಬಹಿರಾತ್ಮ ನಾವು ಸಂಯಮದಿಂದ ಎಷ್ಟೋ ಮಾಡಿ ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಶರೀರಕ್ಕೆ ಬಹಳ ಆಭೂಷಣ ಎಲ್ಲ ಹಾಕಿ ಎಲ್ಲ ಏನು ಮಾಡ್ತೀವಿ? ಸಜಾಯಿಸ್ತೀವಿ. ಆದರೆ ಅಂತರ ಆತ್ಮನ ಸ್ವಚ್ಛ ಮಾಡೋದಿಲ್ಲ. ಈ ಅಂತರ ಆತ್ಮದಲ್ಲಿ ಅನೇಕ ಪ್ರಕಾರದ ಏನು ಮಾಡ್ತೀವಿ? ಕಷಾಯಗಳನ್ನು ಇಟ್ಕೊಂಡು ಕೂತ್ಕೊಂಡು ಬಿಡ್ತೀವಿ. ಆ ಕಾರಣದಿಂದ ಈ ಅಂತರಾತ್ಮನ ಮೊದಲು ಶುದ್ಧ ಮಾಡಬೇಕು. ಈ ಕಾರಣದಿಂದ ನಾವು ಯಾವತ್ತು ಏನು ಮಾಡಬೇಕು ಅಂದರೆ ದೇವಶಾಸ್ತ್ರ ಗುರು ಚರಣದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಈ ಪಂಚಮ ಕಾಲದಲ್ಲಿ ನಾವು ಭಗವಂತರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡಿದ್ದರೂ ಕೂಡ ಆ ಭಗವಂತರು ನಿಮಗೆ ಮುಂದೆ ಬಂದು ಯಾವುದು ಕೂಡ ಆಶೀರ್ವಚನ ಕೊಡೋದಿಲ್ಲ. ಆದರೆ ಅವರ ಗುಣಗಳು ನಮಗೆ ಯಾವತ್ತು ಮಾರ್ಗದರ್ಶನ ಮಾಡ್ತಾ ಇರ್ತವೆ. ಅವ್ರ ಹತ್ರ ನೋಡಿದ ನಂತರನೇ ನಮ್ಮ ಎಷ್ಟೋ ಪಾಪಕರ್ಮ ನಾಶ ಆಗ್ತೈತೆ. ಆದರೆ ಈ ಕಾಲದಲ್ಲಿ ನಿಜವಾದ ಭಗವಂತರು ಕೂತಿದ್ದಂಥ ಆಚಾರ್ಯ ಪರಮೇಶ್ವರರು ಇದ್ದಾರೆ. ಈಗ ನಿಮ್ಮೆಲ್ಲರ ಮುಂದೆ ಐಲಾಚಾರ್ಯ ಪ್ರಸಂಗ ಸಾಗರ ಮುನಿ ಮಹಾರಾಜರು ಕೂತಿದ್ದಾರೆ. ಅವರು ಈ ಕಾಲದ ಈ ಪಂಚಮ ಕಾಲದಲ್ಲಿ ಭಗವಂತರ ಜಾಗದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರದು ಒಳ್ಳೆಯ ಒಂದು ಯೋಗ ಇರಲಿ. ಆ ಕಾರಣದಿಂದ ಈ ವರ್ಷಾಯೋಗ ಅವ್ರದ್ದು ಈ ಕಾರ್ಕಾಲ ಊರದಲ್ಲಿ ಬಹಳ ಅತ್ಯಂತ ಸುಂದರವಾದ ರೀತಿಯಿಂದ ಚಾತುರ್ಮಾಸ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಅವ್ರದ್ದು ಆಶೀರ್ವಚನ, ಅವ್ರ ಹತ್ರ ಇರೋವಂಥ
ಜ್ಞಾನವನ್ನು ನಿಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಆ ಜ್ಞಾನದಿಂದ ನಿಮ್ಮ ಅಜ್ಞಾನ ಎಲ್ಲ ದೂರ ಆಗಬೇಕು ಅಂತ ಯಾವತ್ತು ನೀವೆಲ್ಲರೂ ಅವರ ಚರಣದಲ್ಲಿ ಅವ್ರದ್ದು ಸೇವಾ ವಹಿಸಬೇಕು ಎಲ್ಲರೂ. ಯಾಕಂದರೆ ಹೇಳುವಾಗ ಆಚಾರ್ಯ ಅವರು ಹೇಳ್ತಾರೆ, ಸಾಧುನಾಂ ದರ್ಶನಂ ಪುಣ್ಯಂ ತೀರ್ಥಭೂತೈ ಸಾಧವ ಅಂತ ಹೇಳ್ತಾರೆ. ನಾವು ಯಾವತ್ತು ಸಾಧುಗಳ ದರ್ಶನ ಮಾಡ್ತಾ ಇರಬೇಕು, ಅವರ ವೈಯಾವೃತ್ತಿಯನ್ನು ಮಾಡ್ತಾ ಇರಬೇಕು. ಯಾಕಂದರೆ ತೀರ್ಥಭೂತೈ ಸಾಧವ ಅಂದರೆ ಸಾಧುಗಳು ಅನೇಕ ತೀರ್ಥಕ್ಷೇತ್ರದಲ್ಲಿ ಸಿದ್ಧಕ್ಷೇತ್ರದಲ್ಲಿ ಹೋಗಿ ದರ್ಶನ ಮಾಡಿದಿರ್ತಾರೆ. ಆ ಕಾರಣದಿಂದ ಅವರು ಕೂಡ ಒಂದು ತೀರ್ಥ ಸಮಾನ ಆಗಿರ್ತಾರೆ. ಅವರ ಶರಣದಲ್ಲಿ ನಾವು ಕೈ ಮುಗಿದ್ರು ಆ ತೀರ್ಥದಲ್ಲಿ ಹೋಗಿದಂಥ ಏನು ಮಣ್ಣಿದೆಯಲ್ಲ ಅದು ಕೂಡ ನಮ್ಮ ಸಿಗಲಿ, ಆ ಆಶೀರ್ವಾದ, ಆ ತೀರ್ಥದ ಆಶೀರ್ವಾದ ನಮಗೆ ಸಿಗಲಿ ಅಂತ ಅವ್ರ ಚರಣದಲ್ಲಿ ನಾವು ಯಾವತ್ತೂ ಸೇವಾವನ್ನು ವಹಿಸ್ತಾ ಇರಬೇಕು. ಅದಕ್ಕೆ ಈ ಚಾತುರ್ಮಾಸದಲ್ಲಿ ನಿಮ್ಮೆಲ್ಲರ ಭಾಗ್ಯದಿಂದ ಪ್ರಸಂಗಸಾಗರ ಮಹಾರಾಜರವರದು ಸಾನ್ನಿಧ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಇವತ್ತು ಇನ್ನೊಂದು ಹೇಳಬೇಕಂದ್ರೆ ಅವ್ರದ ಜನ್ಮದಿನ, ಹುಟ್ಟಿದ ಹಬ್ಬ. ಚಾತುರ್ಮಾಸ ಇರೋದ್ರಿಂದ ಒಂದೇ ಜಾಗದಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ, ನಿಮಗೆಲ್ಲರಿಗೂ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಅವ್ರದ ಹುಟ್ಟಿದ ದಿನವನ್ನು ಕಾರ್ಯಕ್ರಮವನ್ನು ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಸಿಕ್ಕಿದೆ. ನಿಜ ಹೇಳಬೇಕಂದ್ರೆ ಈಗ ಮೀಟ್ ಆಗ್ತಾ ಇರೋದು 3ನೇ ಸರ್ತಿ, ಮಹಾರಾಜರಿಗೆ 3ನೇ ಸರ್ತಿ, 4 ವರ್ಷದಲ್ಲಿ 3ನೇ ಸರ್ತಿ ಮೀಟ್ ಆಗ್ತಾ ಇದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಶಮಾವಲಿ ಕಾರ್ಯಕ್ರಮ ಬೆಳಗಾಂದಲ್ಲಿ ಮೀಟ್ ಆಗಿದ್ದು. 2ನೇ ಟೈಮಲ್ಲಿ ವರೂರ ಪಂಚಕಲ್ಯಾಣಕ ಕಾರ್ಯಕ್ರಮದಲ್ಲಿ ಮೀಟ್ ಆಗಿದ್ದು. ಆ ನಂತರ ಮಹಾರಾಜರದ್ದು ಮೀಟ್ ಆಗೋದು ಮತ್ತು ಅವರ ದರ್ಶನ ಮಾಡುವಂಥ ಭಾಗ್ಯ ಇಲ್ಲೇ ಕಾರ್ಕಳ ಮಠದಲ್ಲಿ ಸಿಕ್ತು. ಅದು ನನ್ನ ಸೌಭಾಗ್ಯ. ಅವರ ಯಲಾಚಾರ್ಯ ಪದವಿಯನ್ನು ವರೂರದಲ್ಲಿ ಕೊಡುವಾಗ ಕೂಡ ನಾ ಆ ಕಾರ್ಯಕ್ರಮದಲ್ಲಿ ಇದ್ದೆ. ಆ ಸೌಭಾಗ್ಯ ನನಗೆ ಸಿಕ್ತು ಅನ್ನೋದು ಬಹಳ ಒಂದು ಹೆಮ್ಮೆದಿಂದ ನಾ ಹೇಳ್ಬೋದು. ಯಾಕಂದರೆ ಈ ಕಾಲದಲ್ಲಿ ನೋಡಿ, ನಮ್ಮ ಗುರುಗಳು ಅಂದರೆ ಕುಂತುಸಾಗರ ಮಹಾರಾಜರು ಒಂದು ಸರ್ತಿ ಮಾತವನ್ನು ಹೇಳಿದರು. ಏನು ಅಂದರೆ, ಅವರ ಗುರುಗಳು ಮಹಾವೀರ ಕೀರ್ತಿ ಮಹಾರಾಜರು ಅವರ ಅಂತಿಮ ಸಮಯದಲ್ಲಿ ಸಲ್ಲೇಖನವನ್ನು ನಡೆದಾಗ ಎಲ್ಲ ಶಿಷ್ಯರನ್ನ ಕರೆಸಿ ಒಂದು ಮಾತವನ್ನು ಹೇಳಿದ್ರು. ನಿಮ್ಮೆಲ್ಲರದು 1 ಲಕ್ಷ ಶಿಷ್ಯಗಳಾಗಲಿ ಅಂತ ಆಶೀರ್ವಾದವನ್ನು ಕೊಟ್ಟರು. ಆವಾಗ ಮಹಾರಾಜರು ಹೇಳಿದ್ರು, ಮಹಾರಾಜರ ಈ ಥರ ಆಶೀರ್ವಾದವನ್ನು ಕೊಡ್ತಾ ಇದ್ದೀರಿ, ನಮ್ಮ ಸಮಾಜ ಬಹಳ ಕಮ್ಮಿ ಇದೆ, 1 ಲಕ್ಷ ಶಿಷ್ಯ ಎಲ್ಲಿಂದ ಆಗ್ತಾರೆ? ಶಿಷ್ಯ ಅಂದರೆ ನಿಮ್ಮ ಥರ ಶಿಷ್ಯ ಅಲ್ಲ, ದೀಕ್ಷಾ ತಗೊಂಡಿದ್ದ ಶಿಷ್ಯಗಳು. ಇಲ್ಲಿ ಆ ಟೈಮ್ದಲ್ಲಿ ಮಹಾವೀರ ಕೀರ್ತಿ ಮಹಾರಾಜರ ಸಮಯದಲ್ಲಿ ಪೂರ್ತಿ ಭಾರತ ದೇಶದಲ್ಲಿ ಭಾಳ ಅಂದರೆ ಒಂದು 15 ಜನ 20 ಜನ ಅಷ್ಟೇ ಮುನಿ ಮಹಾರಾಜರಿದ್ದರು. ಅಂಥ ಟೈಮ್ದಲ್ಲಿ ಅಂದರೆ ಈಗಲೂ ಕೂಡ ಬರೀ ಪೂರ್ತಿ ಭಾರತ ದೇಶದಲ್ಲಿ ಬರೀ 2,000 ಇಲ್ಲ, 1600 1600 ಮುನಿ ಮಹಾರಾಜರು ಪೂರ್ತಿ ಭಾರತ ದೇಶದಲ್ಲಿ ಈಗಿನ ಕಾಲದಲ್ಲಿ ಇದ್ದಾರೆ. ಅಂಥ ಸಮಯದಲ್ಲಿ ಅಂದರೆ 10-20 ಜನ ಇರೋ ಟೈಮ್ದಲ್ಲಿ ಮಹಾವೀರ ಕೀರ್ತಿ ಮಹಾರಾಜರು ಹೇಳಿದ್ರು 1 ಲಕ್ಷ ಶಿಷ್ಯಗಳಾಗಲಿ ಅಂತ ಹೇಳಿದ್ರು. ಆವಾಗ ಮಹಾರಾಜರು ಇದು ಹೆಂಗೆ ಸಾಧ್ಯ? ಆವಾಗ ಮಹಾವೀರ ಕೀರ್ತಿ ಮಹಾರಾಜರು ಹೇಳಿದ್ರು, ಒಂದು ಮಾತನ್ನು ಹೇಳಿದ್ರು, ನೋಡಪ್ಪ, ನಿಂದು 1 ಲಕ್ಷ ಶಿಷ್ಯಗಳಾಗಲಿ ಅಂದರೆ ನೀವು 1 ಲಕ್ಷಕ್ಕೆ ಶಿಷ್ಯವರನ್ನ ದೀಕ್ಷಾ ಕೊಡುವಂತ ಅಲ್ಲ. ಅನೇಕ ವಿದೇಶಕ್ತರಾಗಲಿ ಭರತ ಕ್ಷೇತ್ರ ಆಗಲಿ ಇಂಥ ಜಾಗದಲ್ಲಿ ಪ್ರತಿದಿನ ಏನಾಗ್ತಾ ಇದೆ, ದೀಕ್ಷಾವನ್ನು ಕ್ರಿಯೆಯನ್ನು ನಡೀತಾ ಇದೆ. ನೀ ಪ್ರತಿದಿನವನ್ನು ಭಾವನೆ ಮಾಡು, ಎಲ್ಲೆಲ್ಲಿ ದೀಕ್ಷಾ ಆಗ್ತಾ ಇದ್ದಾವೆ ಅಲ್ಲಿ ಅನುಮೋದನವನ್ನು ಕೊಡು, ಅದೆಲ್ಲರೂ ನಿನ್ನ ಶಿಷ್ಯಗಳಾಗ್ತಾರೋ. ಅಂಥ ಸಮಯದಲ್ಲಿ ಅಂದರೆ ಅನುಮೋದನ ಕೊಟ್ಟರೆ ಕೂಡ ಅದು ನಮಗೊಂದು ಭಾಗ್ಯ, ನಮಗೊಂದು ಪುಣ್ಯ ಸಿಗ್ತದಂತ ಆವಾಗ ಮಹಾವೀರ ಕೀರ್ತಿ ಮಹಾರಾಜರು ಕುಂತುಸಾಗರ ಮಹಾರಾಜರನ್ನು ತಿಳಿಸ್ಕೊಟ್ಟಿದ್ರು. ಒಂದು ಒಳ್ಳೆ ಕಾರ್ಯ ಆಗ್ತಾ ಇದೆ, ಒಂದು ಒಳ್ಳೆ ಪೂಜೆ ಆಗ್ತಾ ಇದೆ, ಆ ಟೈಮ್ದಲ್ಲಿ ನಮಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಅಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ, ದಾನ ಧರ್ಮ ಮಾಡೋಕ್ಕಾಗಲಿಲ್ಲ, ಆದರೂ ಕೂಡ ಭಾವನೆಯಿಂದ ಮನಸ್ಸದಿಂದ ನಾವು ಅಲ್ಲಿ ಇದ್ದೀವಿ,
ಭಾವನೆ ಒಳ್ಳೇದು ಮಾಡಿಕೊಂಡು ಅನುಮೋದನ ಕೊಟ್ಟರು ಕೂಡ ಅಲ್ಲಿ ಆಗ್ತಾ ಇರೋದಂಥ ಪ್ರತಿಯೊಂದು ಕಾರ್ಯದು, ಪ್ರತಿಯೊಂದು ಕ್ರಿಯೆದು ನಮಗೂ ಕೂಡ ಪುಣ್ಯ ಸಿಕ್ಕೇ ಸಿಗ್ತೈತಿ ಅಂತ ನಮ್ಮ ಗುರುಗಳು ತಿಳಿಸಿದ್ರು. ಅದೇ ಕಾರಣದಿಂದ ಇಲ್ಲಿ ಇವತ್ತು ಬಹಳ ವಜ್ರಮಯದಿಂದ ಆರಾಧನೆ ಕೂಡ ನಡೀತು. ಮಹಾರಾಜರ ಚಾತುರ್ಮಾಸ ನಡೀತಾ ಇದೆ. ಮತ್ತು ಮಹಾರಾಜರ ಪ್ರತಿಯೊಂದು ಕಾರ್ಯದಲ್ಲಿ ನಮಗೂ ಭಾಗವಹಿಸಕ್ಕೆ ಸಿಕ್ತು. ಆ ಕಾರಣದಿಂದ ಅದು ನಮಗೂ ಪುಣ್ಯ ಸಿಕ್ಕಿದೆ. ಅದು ನಮ್ಮ ಸೌಭಾಗ್ಯ. ಅಷ್ಟು ದೂರಿಂದ ಬಂದರೂ ಕೂಡ ನಮಗೇನೋ ನಿಜ ಹೇಳಬೇಕು ಅಂದರೆ ರಾತ್ರಿ ಬಹಳ ಲೇಟಾಗಿ ಬಂದ್ವಿ. ಸ್ವಲ್ಪ ಬೆಳಗ್ಗೆನೂ ಬೇಗ ಸ್ವಲ್ಪ ಎದ್ದಿದ್ದೀವಿ. ಮತ್ತೆ ಈಗ ಪೂರ್ತಿ ನೈಟ್ ಎಲ್ಲ ಹೋಗಬೇಕು. ಖರೆ ಯಾವಾಗ ಈ ಭಾಗ್ಯದ ಪುಣ್ಯ ಸಿಗ್ತೈತಲ್ಲ, ನಿಜ ಹೇಳಬೇಕಂದ್ರೆ ಪುಣ್ಯ ಬಹಳ ಕಷ್ಟದಿಂದ ತಗೋಬೇಕಾಗ್ತೈತೆ. ಯಾಕಂದರೆ ನೋಡಿ, ನೀವೆಲ್ಲರೂ ಕೂಡ ನಿಮ್ಮ ಈ ಕಾರ್ಕಳ ಮಠದಲ್ಲಿ ಎಷ್ಟು ವರ್ಷದ ನಂತರ ಚಾತುರ್ಮಾಸ ನಡೀತಾ ಇದೆ? ಎಷ್ಟು ವರ್ಷ ನಂತರ? 8 ವರ್ಷ ನಂತರ. ನೀವೆಲ್ಲರೂ ತಮ್ಮ ಜೀವನದಲ್ಲಿ ಎಷ್ಟು ಪುಣ್ಯ ಮಾಡಿದಿರಿ ಹೇಳಿ? ಎಷ್ಟು ಸರ್ತಿ ಆರಾಧನೆಯನ್ನು ಮಾಡಿದಿರಿ? ಪ್ರತಿಯೊಬ್ಬರು ಜನ ಏನು ಮಾಡ್ತಾರೋ ಪುಣ್ಯವನ್ನು ಎಣಿಸ್ತಾರೋ, ಹೌದಲ್ಲ? ಎಣಿಸ್ತಿರೋ ಇಲ್ಲೋ? ಎಣಿಸ್ತಿರಲ್ಲ. ನಾನು ಹೇಳ್ತೀನಿ ಎಷ್ಟು ಆರಾಧನೆಯನ್ನು ಮಾಡಿದಿರಿ. ಅವಾಗ ಹೇಳ್ತೀರಿ, ಸ್ವಾಮೀಜಿ ನಾವು 10 ಸರ್ತಿ 11 ಸರ್ತಿ ಆರಾಧನೆಯನ್ನು ಮಾಡಿದ್ದೀರಿ, ಹೌದಲ್ಲ? ದಶಲಕ್ಷನಿಗೆ ಮುಂದೆ ಬರೋದಿದೆ. ಎಷ್ಟು ಸರ್ತಿ ಎಷ್ಟು ಜನ ಮಾಡಿದ್ರಿ? ಕೆಲವೊಬ್ರು ಜನ ಹೇಳ್ತಾರೆ, ಸ್ವಾಮೀಜಿ ನಮ್ಮದು 8 ವರ್ಷ ಆಗಿದೆ, ಇನ್ನು 2 ವರ್ಷ ಉಳಿದಿದೆ, ನಾವು 10 ಸರ್ತಿ ಆರಾಧನೆ ಮಾಡಿದ್ದೀವಿ ಹೇಳ್ತೀರಲ್ಲ. ಆದರೆ ಪಾಪ ಎಷ್ಟು ಮಾಡಿದ್ದೀರಂತ ಹೇಳ್ತೀರಾ? ಪುಣ್ಯ ಮಾಡಿದ್ದು ಹೇಳ್ತೀರಿ, ಪಾಪ ಮಾಡಿದ್ದು ಹೇಳ್ತೀರಾ? ಹೇಳೋದಿಲ್ಲ. ಯಾಕಂದರೆ ನಮ್ಮ ಕೈದಿಂದ ಕ್ಷಣ ಕ್ಷಣದಲ್ಲಿ ಪಾಪವನ್ನು ನಡೀತಾ ಇರ್ತದೆ. ನಾವು ಪುಣ್ಯದ ಕೆಲಸವನ್ನು ಬಹಳ ಕಮ್ಮಿ ಟೈಮಲ್ಲಿ ಮಾಡ್ತೀವಿ, ಆದರೆ ಪಾಪವನ್ನು ಪ್ರತಿ ಸಮಯದಲ್ಲಿ ಮಾಡ್ತಾ ಇರ್ತೀವಿ. ಅದು ಎನಿಸೋದೇ ಇಲ್ಲ. ಎಷ್ಟು ಪುಣ್ಯವನ್ನು ಮಾಡ್ತೀವಿ, ಆ ಥರದ 100 ಪಟ್ಟು ನಾವು ಪಾಪವನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳೋದು, ಪುಣ್ಯ ಬಹಳ ಕಷ್ಟದಿಂದ ಸಿಗ್ತೈತಿ. ಮತ್ತು ಪುಣ್ಯದ ಸಮಯ ಬಂದ ನಂತರ, ಪುಣ್ಯ ನಾವು ತಗೋಬೇಕಂತ ಸಮಯ ಬಂದ ನಂತರ ಆ ಪುಣ್ಯ ಬಿಡಬಾರ್ದು ಯಾವತ್ತು ಅಂತ. ಅದಕ್ಕೆ ಹೇಳಿದ್ದು, ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೋಗಿ ಮುಟ್ಟೋದು, ಆ ಕಾರ್ಯಕ್ರಮದಲ್ಲಿ ಕುತ್ಕೋಬೇಕು ಅನ್ನೋದು ಭಾವನೆ. ಯಾಕಂದರೆ ಅಲ್ಲಿ ಕೂತ ನಂತರ ಅಲ್ಲಿ ಸಿಗೋವಂಥ ಪುಣ್ಯ ನನಗೆ ಯಾವತ್ತೂ ಸಿಗ್ತಾ ಇರಲಿ. ಯಾಕಂದರೆ ಪಾಪಕ್ರಿಯರೇ ನನ್ನ ಕೈದಿಂದ ಯಾವತ್ತೂ ಆಗ್ತಾನೆ ಇರ್ತದೆ. ಯಾಕಂದರೆ ನಾವು ನಡೆಯುವಾಗ ಎಷ್ಟೋ ಜೀವಕ್ಕೆ ಕೊಲ್ತಾ ಇರ್ತೀವಿ. ಮಾತದಿಂದ, ವಚನದಿಂದ ಕೂಡ ಅನೇಕ ದೋಷವನ್ನು ಹಚ್ತಾ ಇರ್ತೀವಿ. ಮನಸ್ಸದಿಂದ ಕೂಡ ಕೆಲವೊಂದು ದೋಷಗಳನ್ನು ಹಚ್ತಾ ಇರ್ತೀವಿ. ಆದರೆ ಪುಣ್ಯ ಬಹಳ ಕಮ್ಮಿ ಸಿಗೋದು. ಆ ಕಾರಣದಿಂದ ಪುಣ್ಯದ ಕೆಲಸವನ್ನು ಯಾವತ್ತೂ ಮಾಡೋದು ಬಿಡಬೇಡಿ. ಈಗ ನಿಮ್ಮ ಎಲ್ಲರದ ಸೌಭಾಗ್ಯದಿಂದ, ಪುಣ್ಯದಿಂದ ಮಹಾರಾಜರದ ಸಾನ್ನಿಧ್ಯವನ್ನು ಸಿಕ್ಕಿದೆ, ಅದನ್ನು ಬಿಡಬೇಡಿ. 4 ವರ್ಷದ ಈ ವರ್ಷಾಯೋಗದಲ್ಲಿ ನೀವೆಲ್ಲರೂ ಆ ಮುನಿ ಮಹಾರಾಜರ ಚರಣದಲ್ಲಿ ಸೇವೆ ಮಾಡಿ, ಆನಂತರ ಅವ್ರ ಕಡೆದ ಜಿನ್ವಾನಿದ ಜ್ಞಾನವನ್ನು ತಗೊಂಡು ತಮ್ಮ ಅಜ್ಞಾನವನ್ನು ದೂರ ಮಾಡ್ಕೋರಿ. ಯಾಕಂದರೆ ಗುರುಗಳ ಸಾನ್ನಿಧ್ಯ ಏನಂತ ಹೇಳ್ತಾರಂದರೆ, ಯಾವತ್ತು ಭಗವಂತರ ಮತ್ತು ಗುರುಗಳು ಒಂದೇ ಕ್ಷಣದಲ್ಲಿ, ಒಂದೇ ಸಮಯದಲ್ಲಿ ಬಂದರೆ ಮೊದಲು ಗುರುಗಳ ಕಾಲು ಬೀಳಬೇಕು ಅಂತ ಹೇಳಿದರು. ಯಾರ ಕಾಲು ಬೀಳಬೇಕು? ಗುರುಗಳ ಕಾಲು ಬೀಳಬೇಕು, ಆನಂತರ ದೇವ್ರ ಕಾಲು ಬೀಳಬೇಕು ಅಂತ ಹೇಳ್ತಾರೆ. ಯಾಕಂದರೆ ಈ ಕಾಲದಲ್ಲಿ, ಈ ಸಮಯದಲ್ಲಿ ನಮಗೆ ದಾರಿ ತೋರಿಸೋರು ಯಾರು ಅಂದರೆ ಅದು ಗುರುಗಳು ಇರ್ತಾರೆ. ಆ ಕಾರಣದಿಂದ ಆ ಗುರುಗಳಿಂದನೇ ನಮ್ಮ ಜೀವನದ ಉದ್ಧಾರ ಆಗೋದು. ಅದಕ್ಕೆ ಗುರುಗಳು ಮೊದಲು ಕಾಲು ಬೀಳಬೇಕು ಅಂತ ಆಚಾರ್ಯ ಗುರುಗಳು ಹೇಳ್ತಾರೆ. ಅದೇ ಥರ ಈಗ ನಿಮ್ಮ ಒಂದು ಸೌಭಾಗ್ಯ ಸಿಕ್ಕಿದೆ, ಅದನ್ನು ಮಾಡಿ ಆ ಗುರುಗಳ ಚರಣದಲ್ಲಿ ಅವರ ಜನ್ಮದಿನದ ಸಲುವಾಗಿ ನಾನು ತ್ರಿವಾರ ನಮಸ್ತವನ್ನು ವಹಿಸ್ತೀನಿ. ಅವ್ರಿಗೂ ಕೂಡ ಅವರ ಮುಂದಿನ ಜೀವನದಲ್ಲಿ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಐಶ್ವರ್ಯ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಐಶ್ವರ್ಯ ಬೇರೆ, ಮಹಾರಾಜರದ ಅವರ ಜ್ಞಾನದ ಐಶ್ವರ್ಯ ಅಂತ ಹೇಳ್ತೀನಿ. ಅಂದರೆ ಅವರ ಮಾಡ್ತಾ ಇರೋದು ತಪಸ್ಯದಲ್ಲಿ ಅವ್ರಿಗೆಲ್ಲ ಒಳ್ಳೆಯ ಪ್ರಕಾರ ಯಾವುದೋ ಉಪಸರ್ಗ ಇಲ್ಲದೆ ಅವರ ಒಳ್ಳೆಯ ತಪಸ್ಯವನ್ನು ನಡೀಲಿ.
ಅನ್ನೋ ಭಾವನೆಯಿಂದ ಆ ಭಗವಂತರ ಚರಣದಲ್ಲಿ ಪ್ರಾರ್ಥನಾ ಮಾಡ್ತೀನಿ. ಮತ್ತು ಈಗ ನಮ್ಮ ಲಲಿತ್ ಕೀರ್ತಿ ಸ್ವಾಮೀಜಿಯವರು ಬಹಳ ವಾತ್ಸಲ್ಯ ಪ್ರೀತಿ ಇರುವಂಥ ನಮ್ಮ ಸ್ವಾಮೀಜಿಯವರು ಯಾವತ್ತು ಲಾಸ್ಟ್ ಟೈಮ್ 2 ವರ್ಷ ಹಿಂದೆ ಕೂಡ ಇದೇ ಕಾರ್ಕಳ ಮಠದಲ್ಲಿ ಪ್ರಪ್ರಥಮವಾಗಿ ಕುಷ್ಮಾಂಡಿನಿ ದೇವಿ ಅಮ್ಮನವರ ಆರಾಧನೆ ಸಮಯದಲ್ಲಿ ಬಂದಾಗ ಕೂಡ ಹೇಳಿದ್ದೆ, ಏನು ಅಂದರೆ ಇಷ್ಟೊಂದು ಜನ ಭಟ್ಟಾರಕರದಲ್ಲಿ ನಮ್ಮ ಕಾರ್ಕಳ ಮಠದ ಸ್ವಾಮೀಜಿ ಆಗಲಿ, ಆನಂತರ ನಮ್ಮ ಕಂಬದಹಳ್ಳಿ ಮಠದ ಸ್ವಾಮೀಜಿಯವರಾಗಲಿ ಬಹಳ ವಾತ್ಸಲ್ಯದಿಂದ ಇರುವಂಥ ಸ್ವಾಮೀಜಿಯವರು. ಯಾರ ಜೊತೆಗೂ ಜಗಳ ಇಲ್ಲ, ಯಾರ ಜೊತೆಗೂ ಕ್ರೋಧ ದ್ವೇಷ ಏನೂ ಇಲ್ಲ, ಮೋಹ ಮಾಯ ಇಲ್ಲ. ತಮ್ಮ ಜೀವನ, ತಮ್ಮ ತಪಸ್ಸೆ, ತಮ್ಮ ಸ್ವಾಧ್ಯಾಯ ಇಷ್ಟೇ ಅವರ ಮೇನ್ ಕಾರ್ಯ ಅಂತ ತಿಳ್ಕೊಂಡು ಯಾರ ಜೊತೆಗೆ ಯಾವುದೂ ದ್ವೇಷ ಇಲ್ಲದೆ ಎಲ್ಲರ ಮೇಲೆ ಪ್ರೀತಿ ಇಟ್ಕೊಂಡು ಎಲ್ಲ ಪ್ರತಿಯೊಂದು ಜಾಗದಲ್ಲಿ ಕರೆದಾಗ ಹೋಗಿ ಅವರ ಪ್ರೀತಿ ವಾತ್ಸಲ್ಯದಿಂದ ಅವ್ರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಅವರು ಯಾವತ್ತೂ ಇರ್ತಾರೆ. ನಾವು ಕೂಡ ಇವತ್ತು ಬಂದ ನಂತರ ಅವರು ಮೊದಲು ಕೇಳಿದ್ದು ಏನು ಅಂದರೆ, ಸ್ವಾಮೀಜಿ ಹೆಂಗಾಯಿತು ಪ್ರವಾಸವನ್ನು, ಚೆನ್ನಾಗಾಯ್ತಾ, ಸ್ವಾಸ್ಥ್ಯ ಎಲ್ಲ ಚೆನ್ನಾಗಿದೆಯಾ ಅಂತ ಕೇಳಿದ್ರು. ನೋಡ್ರಿ, ನಮ್ಮದು ಆಯುಷ್ಯ ಭಾಳ ಕಮ್ಮಿ, ಅಂದರೆ ವಯಸ್ಸು ಕಮ್ಮಿ ಇದೆ. ಕನ್ನಡ ನಂದು ಚೆನ್ನಾಗಿಲ್ಲ ಅಷ್ಟೊಂದು, ಖರೆ ನಂದು ವಯಸ್ಸು ಕಮ್ಮಿ ಇದೆ, ನನಗಿಂತ ಡಬಲ್ ವಯಸ್ಸು ಸ್ವಾಮೀಜಿಯವ್ರದ್ದಿದೆ. ಇಷ್ಟು ಇದ್ದರೂ ಕೂಡ ತಮಗಿಂತ ಚಿಕ್ಕವರಿದ್ದಾರೆ ಅಂತ ಇದ್ದರೂ ಕೂಡ ಒಂದು ಆತ್ಮೀಯತೆಯಿಂದ ವಾತ್ಸಲ್ಯದಿಂದ ಕೇಳ್ತಾರೆ. ಅದು ಪ್ರೀತಿ ವಾತ್ಸಲ್ಯ. ಗುರುಗಳ ಪ್ರೀತಿ ವಾತ್ಸಲ್ಯ ಯಾವ ಥರ ಇರಬೇಕು ಅಂದರೆ ಈ ಥರ ಇರಬೇಕು ಅಂತ ಹೇಳ್ತಾರೆ. ಆ ಥರ ವಾತ್ಸಲ್ಯ ಸ್ವಾಮೀಜಿಯವ್ರದ್ದಿದೆ. ನಿಮಗೆಲ್ಲರಿಗೂ ಅವರ ಸಾನ್ನಿಧ್ಯ ಯಾವತ್ತೂ ಸಿಗ್ತಾ ಇರ್ತೈತಿ. ಸೇಮ್ ಅದೇ ಥರ ನಮ್ಮ ಪ್ರಸಂಗ ಸಾಗರ್ ಮಹಾರಾಜರು ಕೂಡ ನಮ್ಗೆ ಅದೇ ಕೇಳಿದ್ದು, ಬಂದ ನಂತರ ಯಾವ ಥರ ಇದ್ದೀರಂತ. ಬಹಳ ಒಂದು ಖುಷಿ ಆಗುತ್ತೆ. ಯಾಕಂದರೆ ನಮ್ಮಕ್ಕಿಂತ ನೋಡಿ ಏನಿರುತ್ತೆ, ಪ್ರತಿಯೊಂದು ಪರಿಚಯದವರು ಸಿಕ್ಕಿದ ನಂತರ ಕೇಳ್ತಾರೆ. ಆದರೆ ಗುರುಗಳ ಶಿಷ್ಯಕ್ಕೆ ಕೇಳಿದ್ರೆ ಅದು ಶಿಷ್ಯಕ್ಕೆ ಬಹಳ ಹೆಮ್ಮೆ ಇರುತ್ತೆ. ಯಾಕಂದರೆ ನಮ್ಮ ಗುರುಗಳು ನಮ್ಮ ಚಿಂತೆ ಮಾಡ್ತಾರೆ ಅನ್ನೋದು ಬಹಳ ಖುಷಿ ಆಗ್ತೈತೆ. ಅದೇ ಪ್ರಕಾರ ಪ್ರಸಂಗ ಸಾಗರ ಮಹಾರಾಜರು ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಮ್ಮ ವಾತ್ಸಲ್ಯ ಅಂದರೆ ನಮ್ಮ ಸ್ವಾಸ್ಥ್ಯ ಬಗ್ಗೆ ವಿಚಾರ ಮಾಡ್ತಾರೆ ಅಂತ ಗೊತ್ತಾದ ನಂತರ ನಮಗೆ ಬಹಳ ಖುಷಿ ಆಗ್ತೈತಿ. ಯಾಕಂದರೆ ಗುರುಗಳ ಆಶೀರ್ವಾದ ಇದೇ ಥರ ಇದೆ ಅಂತ ನಮಗೆ ಬಹಳ ಖುಷಿ, ಸಂತೋಷ. ಮತ್ತು ಎಲ್ಲರೂ ಇವತ್ತಿನ ದಿನ ಎಲ್ಲರೂ ಇಲ್ಲಿ ಬಂದಿದ್ದೀರಿ. ಬಹಳ ಸಮಯ ಆಗಿದೆ ಆಲ್ರೆಡಿ. ನಿಮ್ಮದು ಎಲ್ಲರದು ಊಟ ಎಲ್ಲ ಇದೆ, ಮಧ್ಯಾಹ್ನ ಕಾರ್ಯಕ್ರಮ ಇದೆ. ಮಹಾರಾಜರ ಚರಣದಲ್ಲಿ ಸ್ವಲ್ಪ ಕ್ಷಮೆಯನ್ನು ಕೇಳ್ಕೊತೀನಿ. ಯಾಕಂದರೆ ನಾಳೆ ಮುಕುಟ ಸಪ್ತಮಿ ಇರೋದ್ರಿಂದ ಮತ್ತು ರಾತ್ರಿ ಪೂರ್ತಿ ನಾವು ಪ್ರವಾಸ ಮಾಡಿ ಹೋಗಿ ನಾಳೆ ಅಲ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಬೇಕು ಅನ್ನೋ ಕಾರಣದಿಂದ ಈ ನಿಮ್ಮ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ. ಆದರೂ ಕೂಡ ಮನಸ್ಸದಿಂದ ಭಾವದಿಂದ ನಾವು ಪ್ರತಿ ಸಲ ನಿಮ್ಮ ಚರಣದಲ್ಲಿ ಇದ್ದೀವಿ. ಇನ್ನೊಂದು ಸರ್ತಿ ನಾವು ಬಂದು ನಿಮ್ಮ ದರ್ಶನವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಏನು ತಪ್ಪಾಗಿದ್ದಿದ್ರು ಮಾತಾಡುವಾಗ ನಮ್ಮ ಕಡೆದು ಏನು ತಪ್ಪಾಗಿದ್ದಿದ್ರು ಕೂಡ ಕ್ಷಮೆ ಕೇಳ್ತೀವಿ. ಯಾಕಂದರೆ ನಮ್ಮ ಕನ್ನಡ ಸರಿ ಇಲ್ಲ ಅಂತ ಸ್ವಲ್ಪ ತಪ್ಪಾಗುತ್ತೆ ಮತ್ತೆ ಮಹಾರಾಜ್ರೆ, ಏನಿಲ್ಲ. ಆದರೂ ಕೂಡ ನೀವೆಲ್ಲರೂ ಮತ್ತು ನಮ್ಮ ಪುರೋಹಿತ ವರ್ಗದವರು ಎಲ್ಲ ಬಹಳ ಒಳ್ಳೆಯ ರೀತಿಯಿಂದ ಈ ಆರಾಧನೆಯನ್ನು ನಡೆಸ್ಕೊಟ್ರು. ನಾವು ನಿಜ ಹೇಳಬೇಕು ಅಂದರೆ ನಾವು ಬೆಳಗ್ಗೆ ಇಲ್ಲಿಗೆ ಹೊತ್ತಾಗ ಪ್ರತಿ ಸಲ ಸ್ವಲ್ಪ ನಮ್ಮದು ಲಕ್ಷ್ಯ ಇರಲಿಲ್ಲ ಅಂದರೆ ಬೇರೆ ಕಡೆ ಇತ್ತು ಅಂತ ಇಲ್ಲ. ನಿಜ ಹೇಳಬೇಕಂದ್ರೆ ಜಯಶ್ರೀ ಅವರು ಬಹಳ ಚಂದ ರೀತಿಯಿಂದ ಹಾಡ ಹೇಳ್ತಾಯಿದ್ರು. ಇಲ್ಲಿ ಪುರೋಹಿತರು ಬಹಳ ಮಂತ್ರವನ್ನು ಚೆನ್ನಾಗಿ ಹೇಳ್ತಾಯಿದ್ರು. ಆ ಭಕ್ತಿದಿಂದನೇ ನಾವು ಆ ಭಗವಂತರ ಕಡೆ ನೋಡ್ತಾ ಇದ್ವಿ, ಈ ಕಡೆ ಆ ಕಡೆ ನೋಡ್ತಾ ಇದ್ವಿ. ಅದೇ ಕಾರಣದಿಂದ ಲಕ್ಷ್ಯ ಇರಲಿಲ್ಲ. ಇಲ್ಲ ಅಂದರೆ ನಮ್ಮ ತಲೆಯಲ್ಲಿ ಏನೂ ಇರಲಿಲ್ಲ. ಖರೆ ನಿಜ ಹೇಳೋದಂದರೆ ಬಹಳ ಚಂದ ರೀತಿಯಿಂದ, ಯಾಕಂದರೆ ಬಹಳಷ್ಟು ಕಾರ್ಯಕ್ರಮವನ್ನು ನಾವು ನೋಡ್ತೀವಿ. ಬಹಳಷ್ಟು ಜನ ಮುಂದೆ ಕೂತ್ಕೋತಾರು. ಅನೇಕ ಆರಾಧನೆ ವಿಧಾನದಲ್ಲಿ 100, 200, 300 ಜನ ಕೂತ್ಕೋತಾರು. ವಿಧಾನವನ್ನು ನೋಡಿದ್ದೀವಿ. ಖರೆ ಅಲ್ಲಿ ಅಷ್ಟು ಖುಷಿ ಆಗೋದಿಲ್ಲ, ಅಷ್ಟು ಖುಷಿ ಇಲ್ಲಿ ಆಯಿತು. ಯಾಕಂದರೆ ಪ್ರತಿಯೊಂದು ಮಂತ್ರ, ಪ್ರತಿಯೊಂದು ಕ್ರಿಯೆ ಬಹಳ ಚಂದ ರೀತಿಯಿಂದ ಅರ್ಘ್ಯವನ್ನು ಕೊಡ್ತಾಯಿದ್ರು. ಜಯಶ್ರೀ ಅವರು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಸಂಗೀತವನ್ನು ಕೊಡ್ತಾಯಿದ್ರು, ಅವರು ಭಕ್ತಿಯನ್ನು ಮಾಡ್ತಾಯಿದ್ರು. ಬಹಳ ಖುಷಿಯಿಂದ ನಾವು ಕೇಳ್ತಾ ನಾವು ಕೂಡ ಇದು ಮಾಡ್ತಾಯಿದ್ವಿ, ಹಾಡ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ, ಚಪಾಳಿ ಕೂಡ ಹೊಡಿತಾ ಇದ್ವಿ ಬಹಳ ಖುಷಿಯಿಂದ. ಯಾಕಂದರೆ ಭಕ್ತಿ ಅಂದರೆ ಇದು ಒಂದು ಹಾಡ ಹೇಳುವಾಗ ನಿಮಗೂ ಕೂಡ ಒಂದು ಭಾವನೆ ಆಗ್ತಿತ್ತಂದರೆ ಆ ಭಕ್ತಿ ಮಾಡೋ ಭಾವನೆ ನಿಮ್ಮಲ್ಲಿ ಬರ್ತಾ ಇದೆ ಅಂದರೆ ಅದಕ್ಕೆ ಅವರೇ ಕಾರಣ, ಅವ್ರದ್ದು ಸ್ವರ ಕಾರಣ ಆಗ್ತೈತೆ.
ಮತ್ತು ಮಂತ್ರವನ್ನು ಕೂಡ ಸರಿಯಾಗಿರಬೇಕು. ಯಾಕಂದರೆ ನಮ್ಮ ಶಾಸ್ತ್ರ ಪ್ರಕಾರ ತಂತ್ರ ಮಂತ್ರ ಶಕ್ತಿ ಭಾಳ ಇದೆ. ನಾವು ಯಾವಾಗ ಸರಿಯಾಗಿ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತೀವಿ ಆವಾಗ ಫಲ ನಮಗೆ ಒಳ್ಳೆಯ ರೀತಿಯಿಂದ ಸಿಗ್ತೈತೆ ಅಂತ ಗುರುಗಳು ಯಾವತ್ತೂ ಹೇಳ್ತಿರ್ತಾರೆ. ಆ ಕಾರಣದಿಂದ ಪುರೋಹಿತರು ಬಹಳ ಒಳ್ಳೆಯ ರೀತಿಯಿಂದ ಮಂತ್ರವನ್ನು ಹೇಳ್ತಾ ಇದ್ರು. ಒಳ್ಳೆಯ ವಿಧಿಯನ್ನು ಎಲ್ಲ ಪುರೋಹಿತ ವರ್ಗದಿಂದ ಎಲ್ಲರೂ ಬಹಳ ಚೆನ್ನಾಗಿ ರೀತಿಯಿಂದ ಮಾಡ್ತಾಯಿದ್ರು. ಅವ್ರಿಗೆಲ್ಲರಿಗೂ ಶುಭ ಆಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಆ ಭಗವಂತರ ಚರಣದಲ್ಲಿ ಪ್ರಾರ್ಥಿಸ್ತೀವಿ. ಮತ್ತು ಉಪಸ್ಥಿತಿ ಇರುವಂಥ ಎಲ್ಲ ಶ್ರಾವಕ ಮತ್ತು ಶ್ರಾವಿಕಿಯವ್ರಿಗೆ ಎಲ್ಲರಿಗೂ ಶುಭ ಆಗಲಿ, ಎಲ್ಲರಿಗೂ ಧನಧಾನ್ಯ ಆರೋಗ್ಯ ಐಶ್ವರ್ಯ ಸಂಪತ್ತಿ ಸಿಗಲಿ ಅಂತ ಆ ಭಗವಂತರ ಚರಣದಲ್ಲಿ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಆಶೀರ್ವಾದ. ಓಂ ನಮಃ. बोलो चंद्र प्रभु तीर्थंकर भगवान की जय हो। स्वस्ति श्री लक्ष्मीसेन भट्टारक